ದೊಡ್ಡಬಳ್ಳಾಪುರ ನೋಡೋರಲ್ಲ, ಎರಡು ತೇರು ಇರೋದು. ಒಂದು ಚಂದ್ರಮೌಳೇಶ್ವರ ದೇವಸ್ಥಾನದ್ದು ಒಂದು ತೇರು, ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತೇರು. ಅಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಇದು ಈ ಎರಡು ತೇರುನು ನಮ್ಮ ದೊಡ್ಡಬಳ್ಳಾಪುರದ ಕಾಮಾಕ್ಷಿ ಜನಾಂಗದವರನ್ನೇ ಕಟ್ಟೋದು. ನಮಸ್ಕಾರ ದೊಡ್ಡಬಳ್ಳಾಪುರ. ನೋಡಿ, ಇದೇ ಫೆಬ್ರವರಿ 3 ಮತ್ತೆ 4 ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇದೆ. ಬ್ರಹ್ಮರಥೋತ್ಸವ ಅಂದ್ರೆ ಮೇನ್ ತೇರೇನೆ. ತೇರು ನೋಡ್ಬೋದು ಹಿಂದೆಗಡೆ ಹೇಗಿದೆ ಅಂತ. 60 ಅಡಿ ಇದೆ ಇದು ಒಟ್ಟು. ನಮ್ಮ ದೊಡ್ಡಬಳ್ಳಾಪುರದಲ್ಲೇ ನಂಬರ್ 1 ತೇರ್ ಅಂದ್ರೆ ಇದೇನೆ ನೋಡಿ. ಮತ್ತೆ ಮೇಲ್ಗಡೆ ಹಾಗೇನೆ ಪಂಚ ಕಲಶ ಇಕ್ತಾರೆ. ಈ ತೇರ್ ಬಂದು ಪಂಚ ಕಲಶ ತೇರಾಗಿರುತ್ತೆ. ಮೇಲ್ಗಡೆ 5 ಕಲಶಗಳು ಇಕ್ತಾರೆ. ಹಾಗೇನೆ ಇದನ್ನ ಹಗ್ಗ ಕಟ್ಟಿದಾರಲ್ವಾ, ಈ ಹಗ್ಗನ ಬರೀ ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ಅವರೇನೆ ತೇರ್ ಕಟ್ಟೋರ ಸಹ ಹೇಳಿದ್ದಾರೆ. ಇರ್ಬೋದು, ನನ್ನ ಹಿಂದೆ ಇರೋದು ಚಂದ್ರಮೌಳೇಶ್ವರ ಬ್ರಹ್ಮರಥೋತ್ಸವ ತೇರು. ಇದನ್ನ ಕಡೆ ಕಾರ್ತಿಕ್ ಸೋಮವಾರ ದಿನ ಮಾತ್ರ ಹೇಳಿದ್ದಾರೆ. ಮತ್ತೆ ಹಾಗೆ ನಮ್ಮ ದೊಡ್ಡಬಳ್ಳಾಪುರ ನೋಡೋರಲ್ಲ, ಎರಡು ತೇರು ಇರೋದು. ಒಂದು ಚಂದ್ರಮೌಳೇಶ್ವರ ದೇವಸ್ಥಾನದ್ದು ಒಂದು ತೇರು, ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತೇರು. ಅಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಇದು ಈ ಎರಡು ತೇರುನು ನಮ್ಮ ದೊಡ್ಡಬಳ್ಳಾಪುರದ ಕಾಮಾಕ್ಷಿ ಜನಾಂಗದವರನ್ನೇ ಕಟ್ಟೋದು. ಬನ್ನಿ, ಸದ್ಯಕ್ಕೆ ಇವಾಗ ಇಷ್ಟು ರೆಡಿ ಆಗಿದೆ ತೇರು. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೇರು ಯಾವ ತರ ರೆಡಿ ಆಗಿದೆ ಅಂತ ನೋಡಿಸ್ತೀನಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇದು ತೇರ್ಗೆ ಬ್ರಹ್ಮರಥೋತ್ಸವಕ್ಕೆ ಎಲ್ಲಾರು ಬಂದ್ರಿ. ಅದಾದ್ಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಆಗ್ತಾರೆ. ಆಮೇಲೆ ಎಲ್ಲಾರು ಬನ್ನಿ ಗಾಯ್ಸ್.